ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಶಾಂತಿ ಪಾಲನೆ ಸಭೆ. ಜಮಖಂಡಿ ನಗರದ ಶಹರ ಪೊಲೀಸ್ ಠಾಣೆಯಲ್ಲಿ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಶಾಂತಿ ಪಾಲನೆ ಸಭೆ ನಡೆಯಿತು. ಸಭೆಯಲ್ಲಿ ವಿವಿಧ ಸಮಾಜಗಳ ಮುಖಂಡರು, ಪೊಲೀಸ್ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸುವ ಕುರಿತು ಚರ್ಚಿಸಿದರು. ಸಭೆಯಲ್ಲಿ ಮಾತನಾಡಿದ ರಾಜು ಮಸಳಿ, ಈದ್ ಮಿಲಾದ್ ದಿನದಂದು ಬೈಕ್ ರ್ಯಾಲಿ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಿಂದ ನಗರದಲ್ಲಿ ಸಂಚಾರ ದಟ್ಟಣೆ ಉಂಟಾಗುವ ಸಾಧ್ಯತೆಯಿದೆ. ಆದ್ದರಿಂದ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಸಂಚಾರ ಸುಗಮಗೊಳಿಸಬೇಕು ಎಂದು ಮನವಿ ಮಾಡಿದರು. ಪ್ರದೀಪ ಮೆಟ್ಟಗುಡ್ಡ ಮಾತನಾಡಿ, ಹಿಂದೂ ಮುಸ್ಲಿಂ ಸಮಾಜದ ನಡುವೆ ಯಾವುದೇ ರೀತಿಯ ಕೋಮುಗಲಭೆ ನಡೆಯದಂತೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಸಣ್ಣಪುಟ್ಟ ಗಲಾಟೆಗಳು ನಡೆದರೂ ಹಿರಿಯರ ಸಮ್ಮುಖದಲ್ಲಿ ಅವುಗಳನ್ನು ಪರಿಹರಿಸುವ ಪ್ರಯತ್ನ ಮಾಡಲಾಗುವುದು. ಪ್ರವಾದಿ ಮಹಮ್ಮದ್ ಪೈಗಂಬರವರ ಆದರ್ಶಗಳನ್ನು ಇಂದಿನ ಯುವಕರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ವಕೀಲರು ಮಾತನಾಡಿ, ಬೈಕ್ ರ್ಯಾಲಿಯಿಂದ ಉಂಟಾಗುವ ಸಂಚಾರ ಸಮಸ್ಯೆಯನ್ನು ನಿಯಂತ್ರಿಸಬೇಕು. ಚಿಕ್ಕ ವಯಸ್ಸಿನ ಯುವಕರು ಅಜಾಗರೂಕತೆಯಿಂದ ರ್ಯಾಲಿಯಲ್ಲಿ ಭಾಗವಹಿಸದಂತೆ ಪೊಲೀಸರು ಅವರಿಗೆ ಸೂಕ್ತ ತಿಳುವಳಿಕೆ ನೀಡಬೇಕು ಎಂದು ಹೇಳಿದರು. ವಿನೋದ ಮಾತನಾಡಿ, ಸಮಾಜದಲ್ಲಿ ಕೋಮುಗಲಭೆಗಳು ನಡೆಯದಂತೆ ಶಾಂತಿ ಸಭೆಗಳನ್ನು ನಡೆಸಲಾಗುತ್ತಿದೆ. ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರು ಎಲ್ಲರಿಗೂ ಶಾಂತಿಯ ಸಂದೇಶ ನೀಡಿದ್ದಾರೆ. ಅವರ ಮಾರ್ಗದರ್ಶನದಂತೆ ಎಲ್ಲರೂ ನಡೆದುಕೊಳ್ಳಬೇಕು ಎಂದರು. ತೋಫೀಕ ಪಾರ್ಥನಳ್ಳಿ ಮಾತನಾಡಿ, ಜಮಖಂಡಿಯಲ್ಲಿ ಎಲ್ಲ ಸಮಾಜದವರು ಒಗ್ಗಟ್ಟಿನಿಂದ ವಿವಿಧ ಧರ್ಮಗಳ ಹಬ್ಬಗಳನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ. ಈದ್ ಮಿಲಾದ್ ಹಬ್ಬವನ್ನು ಅಂಜುಮನ್ ಕಮಿಟಿ ಸಹಯೋಗದಲ್ಲಿ ಆಚರಿಸಲಾಗುವುದು. ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರು ಸಮಾನತೆ, ಸಹೋದರತೆ, ಶಾಂತಿ ಮತ್ತು ಸಹಬಾಳ್ವೆಯ ಸಂದೇಶ ನೀಡಿದ್ದಾರೆ. ಹೀಗಾಗಿ ಅವರ ಜನ್ಮದಿನವನ್ನು ಎಲ್ಲ ಸಮಾಜದವರು ಸೇರಿ ಆಚರಿಸುವುದು ಸಂತಸದ ಸಂಗತಿ ಎಂದರು. ಸಿಪಿಐ ಮಲ್ಲಪ್ಪ ಮಡ್ಡಿ ಮಾತನಾಡಿ, ಮೆರವಣಿಗೆಯಲ್ಲಿ ಶಾಲಾ ಮಕ್ಕಳು ಸರದಿಯಲ್ಲಿ ಶಿಸ್ತಿನಿಂದ ಸಾಗುತ್ತಾರೆ. ಆದರೆ ಕೆಲ ಯುವಕರು ಅಡ್ಡಾದಿಡ್ಡಿಯಾಗಿ ತೆರಳುವುದರಿಂದ ಸಂಚಾರ ವ್ಯವಸ್ಥೆಗೆ ತೊಂದರೆಯಾಗುತ್ತದೆ. ರ್ಯಾಲಿಯಲ್ಲಿ ಭಾಗವಹಿಸುವ ಯುವಕರು ಶಿಸ್ತಿನಿಂದ ಸಾಗಿದರೆ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಸಮಾಜದ ಎಲ್ಲ ಮುಖಂಡರು ಎಲ್ಲರನ್ನ ಆತ್ಮೀಯ ಹಿಂದೂ ಮುಸ್ಲಿಂ ಸಹೋದರ ಬಾಂಧವರಿಗೆ ಅನಂತ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತೇನೆ. ಆತ್ಮೀಯರೇ, ವಿಶೇಷವಾಗಿ ಜಮಖಂಡಿ ನಗರದ ಶಹರ ಠಾಣೆಯಲ್ಲಿ ಪ್ರತಿ ವರ್ಷ ಕ್ರಿಶ್ಚಿಯನ್ ಅನ್ನದ ಯಾವ ಹಬ್ಬ ಹರಿದಿನಗಳು ಬಂದರೂ ಹರಿದಿನಗಳ ನಿಮಿತ್ತವಾಗಿ ವಿಶೇಷವಾಗಿ ಶಾಂತಿ ಸಭೆಯನ್ನು ಕರೀತಕ್ಕಂತಹ ವಾಡಿಕೆ ಬಂದದ. ಏನಪ್ಪಾ ಅಂತಂದ್ರೆ, ಶಾಂತಿ ಸಭೆಯ ಸಂದರ್ಭದೊಳಗೆ ಈ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಮುಗಲಭೆ ಆಗಬಾರ್ದು ಅಂತಕ್ಕಂತಹ ಉದ್ದೇಶದಿಂದ ಇದೊಂದು ಶಾಂತಿ ಸಭೆಯನ್ನು ಕರೆದಿರ್ತೀವಿ. ಅದರ ಪ್ರತಿ ಬಾರಿ ಹೇಳ್ತಕ್ಕಂಥ ವಾಕ್ಯ ಒಂದೇ ಒಂದು ವಾಕ್ಯ, ಜಮಖಂಡಿ ಮಹಾನಗರದಲ್ಲಿ ಇಲ್ಲಿಯವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೋಮುಗಲಭೆಗಳಾಗಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಎಲ್ಲಿ ಸಣ್ಣ ಪುಟ್ಟ ಗೊಂದಲಗಳಾದರೂ ಸಹ ಅವುಗಳನ್ನು ನಮ್ಮಲ್ಲಿ ನಾವು ಹಿರಿಯರು ಬಗೆಹರಿಸ್ತಕ್ಕಂಥ ಕಾರ್ಯಗಳನ್ನ ಮೊದಲಿನಿಂದನೂ ಮಾಡ್ಕೋತ ಬಂದಿವಿ. ಯಾವ ರೀತಿ ಜಮಖಂಡಿ ಸಾಮರಸ್ಯಕ್ಕೆ ಹೆಸರುವಾಸಿಯಾಗಿದನೋ ಅದೇ ರೀತಿ ಮುಂದೂ ಸಹ ಸಾಮರಸ್ಯಕ್ಕೆ ಜಮಖಂಡಿ ಹೆಸರುವಾಸಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆತ್ಮೀಯರೇ, ಒಂದು ಕೂಡಲೇ ನಮಗನಿಸ್ತದ, ಹಿಂದೂ ಪವಿತ್ರವಾಗಿರ್ತಕ್ಕಂಥ ತಿಂಗಳ ಶ್ರಾವಣ ತಿಂಗಳು. ಈ ಶ್ರಾವಣ ತಿಂಗಳಲ್ಲಿಯೇ ವಿಶೇಷವಾಗಿ ಮುಸ್ಲಿಂ ಹೇಗೆ ಇರಬೇಕನ್ನು ಕಳಿಸಿಕೊಟ್ಟರು ನಮ್ಮ ಪ್ರವಾದಿ ಮಹಮ್ಮದ್ ಪೈಗಂಬರ್. ಈಗ ಶಾಂತಿ ಸಭೆ ನಾವು ಇಲ್ಲಿ ಎಲ್ಲ ಸೇರ್ಪಡಿಸಿದ ನಮ್ಮ ವಕೀಲ ಬಾಂಧವರು ಅದಾರ, ನಮ್ಮ ಪತ್ರಿಕಾ ಮಾಧ್ಯಮದವರು ಅದಾರ, ಸಮಾಜದ ಮುಖಂಡರು ಅದಾರ. ನಮ್ಮ ಜಮಖಂಡಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೆಸರುವಾಸಿ ಆಗಿದ್ದಕ್ಕ ಶಾಂತಿಯಿಂದ ಇಲ್ಲಿ ಯಾವುದೇ ರೀತಿ ಒಬ್ಬರಿಗೊಬ್ಬರ ಅಸೂಹೆ ಆಗಲಿ, ಕೀಳು ಮಟ್ಟದ ನೋಡೋದಾಗಲಿ, ದ್ವೇಷ ಆಗಲಿ ಇಲ್ಲ. ಯಾಕೆ ಇಲ್ಪ ಅಂದ್ರೆ ನಮ್ಮ ಪ್ರದೀಪ್ ಸರ್ ಹೇಳಿದ್ರಿ, ಆ ದಿಕ್ಕಿಗೆ ಕಾಡಿಸಿದ್ರು ಸರ್ ಇವ್ರು ಅದಾರ, ಇಲ್ಲಿ ನಮ್ಮ ಅಬೂಬಕರ್ ದರ್ಗಾ ಅದಾರ, ಎರಡರ ನಡುವೆ ನಮ್ಮ ಜಮಖಂಡಿ ಐತಿ. ಕರೆ ಇತ್ತು, ನಿಜ ಐತಿ. ಯಾಕಂದ್ರೆ ಇದು ಗುರು ಹಿರಿಯರ ವಾಡಿಕೆ ಐತಿ. ಆ ವಾಡಿಕೆಯಿಂದ ನಾವು ಅದನ್ನ ಮುಂದುವರ್ಸ್ಕೊಂಡು ಬಂದಿವಿ. ಇದೇ ರೀತಿ ವಾಡಿಕೆನ ನಾವು ಮುಂದಿನ ಪೀಳಿಗೆಗಾಗಲಿ ಮುಂದೆ ಓಡಿಸ್ಕೊಂಡು ಹೋಗೋದು ನಮ್ದು ಒಂದು ಸಂದೇಶ ಐತಿ. ಅದೇ ರೀತಿ ಈಗ ಈದ್ ಮಿಲಾದ್ ಈಗ ಏನ ನಡೀತಿದ್ರ, ಈ ರ್ಯಾಲಿಗಳು ನಡೀತಾವ ನಮ್ಮ ಇದ್ರ ಜಮಖಂಡಿ ಅವಾಗ. ಈ ಕೋಲ್ಡ್ ಏರಿಯಾದಲ್ಲಿ ಸ್ವಲ್ಪ ಸಾರಿಗೆದು ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಆಗಿತ್ತು ಸರ್, ಅಲ್ಲಿ ಸ್ವಲ್ಪ ಕಾಳಜಿ ವಿಷಯಗಳನ್ನ ಎಲ್ಲ ನನ್ನ ಆತ್ಮೀಯ ಸಹೋದರಿಗೆ ತಿಳಿಸುತ್ತಾ, ಈಗೆಲ್ಲ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ರು. ಆದರೆ ನಾನು ಒಂದೇ ವಿಷಯ ಹೇಳ್ತೀನಿ, ಶಾಂತಿ ಸಭೆ ಯಾಕೆ ಮಾಡ್ತಾರೆ ಅಂದ್ರೆ, ಸಮಾಜದ ಕೋಮುಗಲಭೆಗಳಾಗಬಾರ್ದು, ಇನ್ನಿತರ ಅಹಿತಕರ ಘಟನೆಗಳಾಗಬಾರ್ದು ಅಂತೇಳಿ ಶಾಂತಿ ಸಭೆಗಳನ್ನು ಮಾಡ್ತಾರೆ. ಆದರೆ ಹಿಂದಿನ ಮೊಹಮ್ಮದ್ ಪೈಗಂಬರ್ ಆಗಲಿ, ಹಿಂದಿನ ಮಹಾನ್ ಪುರುಷರಾಗಲಿ ಏನು ಹೇಳಿದಾರ, ಸಮಾಜದೊಳಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು, ಸಮಾಜಕ್ಕೆ ಒಳ್ಳೆಯ ರೀತಿಯ ದಾರಿಯನ್ನು ತೋರಿಕೊಡ್ಬೇಕಂತೇಳಿ ಅವ್ರು ತೋರಿಸ್ಕೊಟ್ಟು ಹೋಗ್ಯಾರ. ಅದೇ ರೀತಿ ಒಳಗೆ ನಾವು ದಾರಿಯನ್ನು ಕಂಡುಕೊಂಡು ಸಮಾಜದಲ್ಲಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ಬೇಕಂತೇಳಿ
ನಾನು ತಿಳಿಸ್ತೀನಿ. ಇದರ ಜೊತೆಗೆ ಶಾಂತಿ ಸಭೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ಸಮಾಜದೊಳಗೆ ಘಟನೆಗಳಾಗಬಾರ್ದು. ಆದ್ರೆ ನಾವು ಆ ರೀತಿ ಮುಂದೆ ಯಾವುದೂ ಅಹಿತಕರ ಘಟನೆಗಳಾಗಲಾರಂಗ ನೋಡ್ಕೊಳ್ಳೋ ಸಂಬಂಧ ಈ ಶಾಂತಿ ಸಭೆಯನ್ನು ಕರೀತಾರ. ಅದಕ್ಕೆ ಈ ಶಾಂತಿ ಸಭೆಗೆ ಆಗಮಿಸಿದಂತ ಎಲ್ಲರಿಗೂ ತುಂಬ ಧನ್ಯವಾದಗಳು. ಕಾರ್ಯಕ್ರಮ ಸುಮಾರು ವರ್ಷದಿಂದ ಈದ್ ಮಿಲಾದುನ್ ನಬಿಯ ಕಾರ್ಯಕ್ರಮ ನಡೆಸ್ಕೋತ ಬಂದಿದ್ದೇವೆ ಮತ್ತು ಯಾವತ್ತೂ ಇದರಲ್ಲಿ ಡಿಪಾರ್ಟ್ಮೆಂಟ್ದು ಸಹಕಾರ ಯಾವತ್ತೂ ನಮಗೆ ತಪ್ಪಿಲ್ಲ. ಎಲ್ಲ ಸಹಕಾರ, ಎಲ್ಲ ಸಮಾಜದವ್ರ ಸಹಕಾರ ನೀಡಿಕೊಂಡು ಬಂದಾರ. ಹಿಂದೂ ಯಾವುದೂ ಗಲಭೆ ಅದು ಏನು ಆಗಿಲ್ಲ, ಮುಂದೂ ಆಗಂಗಿಲ್ಲ. ಅಂಥದ್ದೊಂದು ಜಮಖಂಡಿಯಲ್ಲಿ ಶಾಂತಿ ಇದೆ ಮತ್ತು ಎಲ್ಲ ಸಮಾಜದವರು, ಹಿಂದೂ ಮುಸ್ಲಿಂ ಎಲ್ಲ ಸಮಾಜದವರು ಒಂದಾಗಿಸಿಂದ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ನಾವು ಆಚರಿಸ್ತೀವಿ. ಹಾಗಾಗಿ ಪ್ರದೀಪ್ ಮಹಾರಾಜ್ ಅವರು ಹೇಳಿದ್ರಲ್ಲ, ಕಾಡ್ ಚಿತ್ಪಾಂಡ್ರಿ ಇದೆ, ಈ ಕಡೆ ಬಬ್ಬೂರಾಯನ ಗುಡಿ ಇದೆ, ಇಲ್ಲಿ ಯಾವುದೂ ಅಂತದ ಭೇದ ಭಾವ ಅನ್ನುವಂಥದ ನಮ್ಮಲ್ಲಿ ಇಲ್ಲ. ಪ್ರತಿಯೊಂದಕ್ಕೆಲ್ಲರೂ ನಾವು ಸೇರಿ ಆಚರಣೆ ಮಾಡ್ತೀವಿ. ಇದಕ್ಕೂ ನನ್ನ ವಿನಂತಿ ಏನಪ್ಪಾ ಅಂದ್ರೆ ಎಲ್ಲಾ ಸಮಾಜದವರು ಇದಕ್ಕೆ ಬಂದ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ಬೇಕಂತ ನಾನು ಕೇಳ್ಕೊತೀನಿ. ಮತ್ತು ಇದರಲ್ಲಿ ಯಾವುದೂ ಚೇಂಜಸ್ ಅನ್ನುವಂಥದ್ದಿಲ್ಲ. ಒಂದೇ ಒಂದು ಚೇಂಜಸ್ ಏನಪ್ಪಾ ಅಂದ್ರೆ ಸೀರತ್ ಕಮಿಟಿ ಅಂತ ಹೇಳಿ ಒಂದು ಕಮಿಟಿ ಇದೆ. ಸುಮಾರು ವರ್ಷದಿಂದ ಆ ಕಮಿಟಿ ಅವರು, ಆ ಕಮಿಟಿಗೆ ಅಧ್ಯಕ್ಷರುವಂತ ಕುತುಬುದ್ದೀನ್ ಬಿಜಾಪುರ್ ಅವರು ಮತ್ತು ಆ ಕಮಿಟಿನಲ್ಲಿ ಎಲ್ಲ ಸಮಾಜ ಹಿರಿಯರು ಅದಾರ, ಅವ್ರು ಮಾಡ್ಕೊಂಡು ಬಂದಿದ್ರು. ಆದ್ರೆ ಈ ಸಲಕ್ಕೆ ಅವರು ನಮ್ಮ ಅಂಜುಮನ್ಗ ಅವ್ರು ನಮಗ ಪತ್ರವನ್ನು ನೀಡಿದ್ರು. ಏನಂತೇಳಿ ತಾವು ಈ ನಮ್ಮ ಕಮಿಟಿ ಏನಿದೆ, ನಾವು ಕಮಿಟಿ ವತಿಯಿಂದ ಈದ್ ಮಿಲಾದುನ್ ನಬಿ ಆಚರಿಸ್ತಾ ಇದ್ದೀವಿ ಪ್ರತಿ ವರ್ಷ. ಆದ್ರೆ ಅಂಜುಮನ್ ಕಮಿಟಿ ಪೂರಾ ಜಮಖಂಡಿ ಶಹರದ ಅಂಜುಮನ್ ಕಮಿಟಿ ಆಗಿದೆ. ಪ್ರತಿ ಒಂದು ಮಸೂತಿದಿಂದ ಒಂದೊಂದು ಅಂಜುಮನ್ ಮೆಂಬರ್ ತಾವು ತಗೊಂಡಿದ್ದೀರಿ. ಅದಕ್ಕಾಗಿ ಇದನ್ನ ಅಂಜುಮನ್ ವತಿಯಿಂದ ಆತಂದ್ರೆ ನಾವು ಬಹಳ ಖುಷಿ ಇರ್ತೈತಿ ಅಂತ ಹೇಳಿ ಅದಕ್ಕೆ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಅವ್ರಿಗೂ ಅಂಜುಮನ್ ವತಿಯಿಂದ ಮಾಡಾಕತ್ತೀವಿ ಹೊರತುಪಡಿಸಿ ಮತ್ತೆ ಯಾವ್ದು ಚೇಂಜಸ್ ಇದ್ರೊಳಗೆ ಇಲ್ಲ. ಅಂಜುಮನ್ ವತಿಯಿಂದ ಈಗಾಗಲೇ ನಾವು ಲೆಟರ್ ಅನ್ನು ಸಾಹೇಬರಿಗೆ ಕೊಟ್ಟಿವಿ, ಪರ್ಮಿಷನ್ ನೀಡುವ ಸಂಬಂಧ. ನಮ್ಮದು ಪ್ರತಿ ವರ್ಷದಂತೆ ಈ ವರ್ಷನು ರ್ಯಾಲಿ ಮುಖಾಂತರ ಒಂದು ಶಾಂತಿ ಸಭೆ, ಒಂದು ಒಳ್ಳೆ ಸಂದೇಶ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಮೊಹಮ್ಮದ್ ಪೈಗಂಬರ್ ಅವರು 1200-1400 ವರ್ಷ ಹಿಂದಗಡೆ ಅವರು ಬಂದವರು. ಅವರು ಮುಸ್ಲಿಂ ಸಮಾಜಿಗೆ ಸೀಮಿತ ಅಲ್ಲ, ಎಲ್ಲಾ ಸಮಾಜಿಗೆ ಅವ್ರು ಯಾವಾಗ ಹುಟ್ಟಿ ಬೆಳೆದಿದ್ರು ಆವಾಗ ಸಮಾಜ ಯಾವುದು ಇದ್ದಿದ್ದಿಲ್ಲ. ಆ ಮುಸ್ಲಿಂ ಸಮಾಜಕ್ಕೆ ಒಂದು ಹೆಸರು ತಂದವರು, ಒಂದು ಪವಿತ್ರವಾದ ಕುರಾನ್ ಅನ್ನು ಮೊಹಮ್ಮದ್ ಪೈಗಂಬರ್ ಅವ್ರ ಮೇಲೆ ಅಲ್ಲಾಹನ ಕಡೆಯಿಂದ ಇಳಿತು, ದೇವರ ಕಡೆಯಿಂದ ಆ ಸಂದೇಶ ಕುರಾನ್. ಆ ಕುರಾನ್ ಇದ್ದಿದ್ದು ಅವ್ರು ಮುಸ್ಲಿಂ ಸಮಾಜ ಪರವಾಗಿ ಇದಿಲ್ಲ. ಆವಾಗ ಯಾರು ಅಂಜುಮನ್ ಕಮಿಟಿ ಅಧ್ಯಕ್ಷರಾದ ಕೋಟಿ ಪಾಟ್ನಾಳ್ ಅವರು ಈ ಹಬ್ಬ ಯಾಕೆ ಆಚರಣೆ ಮಾಡ್ತಾರೆ, ಅದರ ಇತಿಹಾಸ ಏನು, ಯಾವ ರೀತಿ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ, ಯಾವ ರೀತಿ ಮುಂದೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲರೂ ಹೇಳಿದರು. ಕೆಲವೊಂದು ಅಷ್ಟೇ ಈ ಹಬ್ಬದ ಸಂದರ್ಭದಲ್ಲಿ ಯಾವುದೇ ವಿಶೇಷ ಕಾರ್ಯಕ್ರಮ ಒಂದು ಮೆರವಣಿಗೆ ಇರ್ತೈತೆ. ತದನಂತರ ಈ ಮುಗೋಡ್ ಹಿಲ್ಸ್ ಹತ್ರ ಹೋಗಿ ಮೇಲ್ಗಡೆ ಸ್ವಲ್ಪ ಊಟದ ವ್ಯವಸ್ಥೆ ಮಾಡಿರ್ತಾರೆ, ನಾಷ್ಟದ ವ್ಯವಸ್ಥೆ ಇರ್ತೈತೆ. ಅದು ಮುಗಿಸ್ಕೊಂಡು ಬಂದ್ಬಿಟ್ರೆ ಮತ್ತೆ ನೆಕ್ಸ್ಟ್ ಅವರು ಅವ್ರ ಮನೆಗಳಲ್ಲಿ ಯಾವ ರೀತಿ ಹಬ್ಬ ಆಚರಣೆ ಮಾಡ್ಕೊಳ್ತೀವಿ ಮಾಡ್ಕೊಳ್ತಾರೆ, ಮುಂದಿನ ತಯಾರಿ ಇರ್ತೈತೆ. ಒಂದು ರಾಜೀವ್ ಮಸೂರಿ ಅವ್ರು ಹೇಳಿದಂಗೆ ಟ್ರಾಫಿಕ್ ಬಗ್ಗೆ, ಟ್ರಾಫಿಕ್ ನಾವು ಈ ಲೈನ್ ಅಂದರೆ ಏನು ಪ್ರೊಸೆಸರ್ ಎಷ್ಟು ಉದ್ದ ಆಗ್ತದೆ, ಸುಮಾರು 4,000-5,000 ಜನ ಇರ್ತಾರೆ, ಸಾಕಷ್ಟು ಲೆಂತ್ ಆಗ್ತದೆ. ಟ್ರಾಫಿಕ್ ಬಗ್ಗೆ ತಾವು ಹೇಳಿದ್ರಿ, ಈ ಮಕ್ಕಳು ಏನಿರ್ತಾವೆ ಸ್ಕೂಲ್ ಮಕ್ಕಳು, ಸಣ್ಣ ಮಕ್ಕಳ ಬಂದಿರ್ತಾರೆ, ಅವ್ರು ಕರೆಕ್ಟಾಗಿ 2 ಲೈನಲ್ಲಿ ಹೋಗ್ತಾರೆ. ತದನಂತರ ಬರ್ತಕ್ಕಂಥ ಏನು ಯುವಕರು ಇದ್ದೀರಿ ಅವ್ರು ಮುಂದೆ ಹೋಗೋದೇ ಇಲ್ಲ. ನಮಗೆಲ್ಲ ಸಮಸ್ಯೆ ಆಗ್ತದೆ ಟ್ರಾಫಿಕ್ ಮೇಂಟೈನ್ ಮಾಡೋದು. ಸುಮಾರು 5,000-6,000 ಜನ ಎಷ್ಟು ಲೆಂತ್ ಆಗೋದು ಯೋಚನೆ ಮಾಡಿ. ಈ ಇಷ್ಟೊಂದು ಲೆಂತ್ ಟ್ರಾಫಿಕ್ನ ಡೈವರ್ಷನ್ ಮಾಡೋದು ಕಷ್ಟ ಆಗ್ತದೆ. ನಮಗೆ ಇರೋದೇ ಇಂಪಾರ್ಟೆಂಟ್ ಏನು ಅಂತಂದರೆ ದೇಸಾಯಿ ಸರ್ಕಲಿಂದ ಹೋಗಿ ಉಮಾರಾಮೇಶ್ವರ ಟೆಂಪಲ್ ತನಕ ಆಗಿ ವಾಪಸ್ ಕೋರ್ಟ್ ರೋಡ್ ಮತ್ತು ಪೋಸ್ಟ್ ಆಫೀಸ್ ರೋಡಿಂದ ಈ ಟಾಕೀಸ್ ಕಡೆ ಬರ್ತಕ್ಕಂಥ ಇಷ್ಟೇ ಪ್ರಮುಖ ರಸ್ತೆ ಇರೋದು. ಇದು ಒಂದು ಯಾವುದು ಶಾಲಾಮ್ ಗೇಟಿಂದ ಹೊರಡ್ತು ಅಂತಂದ್ರೆ ನಮಗೆ ಎಲ್ಲಿವರೆಗೂ ಪೋಸ್ಟ್ ಆಫೀಸ್ಗೆ ಬರೋರಿಗೆ ಏನು ತೊಂದರೆ ಇಲ್ಲ, ಅದು ಒಂದೇ ಲೈನ್ ಅದು ಮ್ಯಾನೇಜ್ ಆಗ್ತದೆ. ಅಲ್ಲಿಂದ ಟರ್ನ್ ಆದಮೇಲೆ ನೋಡಿ ಕವರ್ ಆಗ್ತದೆ. ಯಾವುದು ಟಾಕೀಸ್, ಸಿನಿಮಾ ಟಾಕೀಸ್, ಅಶೋಕ್ ಸರ್ಕಲ್ಲು, ನೀವು ಘಾಟಿ ಗಲ್ಲಿಯಿಂದ ಆಗಿ ಮುಂದೆ ಅಲ್ಲಿ ಶಿವಾಜಿ ಸರ್ಕಲ್ ರಸ್ತೆಗೆ ಬಂದು ಸೇರ್ಕೊಳ್ಳೋಂತ ಇದೆಯಲ್ಲ, ಅಲ್ಲಿ ನಮಗೆ ಟ್ರಾಫಿಕ್ ತೊಂದರೆ ಕೊಡ್ತದೆ. ಅಲ್ಲಿಂದ ಮತ್ತೆ ಒಳಗಡೆ ಹೋಗೋದು ತೊಂದರೆ ಇಲ್ಲ. ಅಲ್ಲಿ ಸ್ವಲ್ಪ ಅಲ್ಲಿ ಏನೇನೋ
ಸ್ವಲ್ಪ ಆಹಾರದ ವ್ಯವಸ್ಥೆಯನ್ನು ಪಾನೀಯ ವ್ಯವಸ್ಥೆ ಮಾಡಿರ್ತಾರೆ, ಅಲ್ಲಿ ಸ್ವಲ್ಪ ನಿಂತ್ಕೊಳ್ತಾರೆ. ನಂತರ ಅಲ್ಲಿಂದ ಹೊರಡಾದ ಮೇಲೆ ಏನಾಗ್ತದೆ, ಮಕ್ಕಳೆಲ್ಲ ಮುಂದೆ ಹೋಗ್ತಾರೆ, ಇವರೆಲ್ಲ ಹಿಂದೆ ಉಳಿತಾರೆ. ಇಲ್ಲಿ ಹೌ ಕ್ಯಾನ್ ವಿ ಮ್ಯಾನೇಜ್ ದ ಟ್ರಾಫಿಕ್? ಅರ್ಧದಷ್ಟು ಜನ ಎಲ್ಲಿರ್ತಾರೆ, ಕುಂಜುಣು ಸರ್ಕಲ್, ಟಿಪ್ಪು ಸುಲ್ತಾನ್ ಸರ್ಕಲ್ ಹತ್ರ ಇರ್ತಾರೆ, ಕೋರ್ಟ್ ಆವರಣ ಇಟ್ಕೊಂಡು. ಉಳಿದವರೆಲ್ಲ ಇನ್ನೂ ಕಾಟಿಗಲ್ಲಿ, ಜೋಳ ಬಜಾರ್ ಕ್ರಾಸು, ಈ ಉಮಾಮಹೇಶ್ವರ ರೋಡಲ್ಲೇ ಇರ್ತಾರೆ, ಮುಂದೆ ಹೋಗೋದೇ ಇಲ್ಲ. ಸೊ ಇದನ್ನು ತಾವು ಮ್ಯಾನೇಜ್ ಮಾಡಿಕೊಂಡ್ರೆ ನಮ್ಮ ಟ್ರಾಫಿಕ್ ಮ್ಯಾನೇಜ್ ಅನುಕೂಲ ಆಗ್ತದೆ. ಇದು ಪ್ರತಿ ವರ್ಷ ಆಗ್ತಕ್ಕಂಥದ್ದು ನಾನು ಪ್ರತಿ ವರ್ಷ ಹೇಳ್ತೇನೆ. ಅದರ ನಿಮಿತ್ತವಾಗಿ ಮುಂದೆ ಬರ್ತಕ್ಕಂತಹ ಈದ್ ಮಿಲಾದ್ ಹಬ್ಬ ಹಾಗೂ ಗಣೇಶ ಹಬ್ಬದ ನಿಮಿತ್ತ ನಮ್ಮನ್ನೆಲ್ಲ ಕರೆಸಿ ಕೆಲವೊಂದು ಸೂಚನೆಗಳನ್ನು ನೀಡಬೇಕು ಎಂಬ ಉದ್ದೇಶದಿಂದ ಇವತ್ತು ಶಾಂತಿ ಸಭೆಯನ್ನು ಏರ್ಪಡಿಸಿದ್ದೀವಿ. ಮೊದಲನೇದಾಗಿ ಉಪವಿಭಾಗದ ವತಿಯಿಂದ ಉಪವಿಭಾಗದ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ, ಎಲ್ಲ ಸಮುದಾಯದವರು ಇಲಾಖೆ ವತಿಯಿಂದ ಗಣೇಶ ಹಬ್ಬದ ಹಾಗೂ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಪೊಲೀಸ್ ಇಲಾಖೆ ಏನೇನೆ ಯಾವಾಗಲೂ ಬಂದರೆ ಸನ್ನದ್ಧವಾಗಿರುತ್ತೆ. ಯಾವಾಗಲೂ ಕೆಲಸ ಮಾಡ್ತಕ್ಕಂತಹ ಒಂದು ಸರ್ಕಾರಿ ಇಲಾಖೆ ಯಾವುದು ಪೊಲೀಸ್ ಇಲಾಖೆ. ಎಲ್ಲ ಸಂದರ್ಭಗಳಲ್ಲಿ ಕೂಡ ಜನರೊಂದಿಗೆ ಒಂದು ಸಹಕಾರ ಮನೋಭಾವದೊಂದಿಗೆ ಜನಸ್ನೇಹಿಯಾಗಿರ್ತಕ್ಕಂತಹ ಒಂದು ಪೊಲೀಸ್ ವ್ಯವಸ್ಥೆ ಏನಿದೆ ಕೆಲಸ ಮಾಡ್ತಾ ಇದೆ. ಆಧುನಿಕ ಭಾರತದಲ್ಲಿ ಈ ಹಿಂದೆ ಬ್ರಿಟಿಷ್ ಕಾಲದ ಪೊಲೀಸ್ನು ನೋಡಿದ್ದೀವಿ, ತದನಂತರದ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ನಾವು ಕಂಡಿದ್ದೀವಿ. ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇತ್ತಂತ ಬಿಟ್ಟು ಎಲ್ಲ ಹಿರಿಯರಿಗೆಲ್ಲ ಗೊತ್ತಿದೆ. ಇತ್ತೀಚಿನ ಪೊಲೀಸ್ ಇಲಾಖೆ ಏನಿದೆ ಯಾವಾಗಲೂ ಬಂದರೆ ಜನಸ್ನೇಹಿ ಆಗಿರ್ತಕ್ಕಂತಹ ಪೊಲೀಸ್ ಇಲಾಖೆ, ಯಾವಾಗಲೂ ಕೂಡ ಸಾರ್ವಜನಿಕರೊಂದಿಗೆ ನಾವು ಯಾವಾಗಲೂ ಕೂಡ ಇನ್ವಾಲ್ವ್ ಆಗಿಬಿಟ್ಟು ಕೆಲಸ ಕಾರ್ಯಗಳನ್ನು ಪೂರೈಸ್ತಕ್ಕಂತಹ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತಿನ ದಿನ ಈ ಜಿಲ್ಲಾ ಹಬ್ಬದ ನಿಮಿತ್ತ ಈ ಒಂದು ಶಾಂತಿ ಸಭೆಯನ್ನು ನಾವು ಕರೆದಿದ್ದೀವಿ. ಪುನಃ ನಾವು ಗಣೇಶ ಹಬ್ಬದ ನಿಮಿತ್ತ ಪುನಃ ಶಾಂತಿ ಸಭೆಯನ್ನು ಏರ್ಪಡಿಸಬೇಕು. ಅತಿ ಹೆಚ್ಚಿನದಾಗಿ ಶಾಂತಿ ಸಭೆಯಲ್ಲಿ ಅವರು ಹೇಳಿದ ರೀತಿಯಲ್ಲಿ ಬಂದರೆ ಕರೆಸಿ ಎಲ್ಲ ಸಮುದಾಯದ ಮುಖಂಡರೊಂದಿಗೆ ಚರ್ಚೆ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ನಗರ ಠಾಣೆಯ PSI ಅನಿಲ್ ಕುಮಾರ್ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಮುದಾಯದ ಮುಖಂಡರುಗಳನ್ನ ಮುಂದಿನ ಸಭೆಗೆ ಕರೆಸಬೇಕು ಅಂತ ಹೇಳ್ಬಿಟ್ಟು ನಾನು ಸ್ಪಷ್ಟನೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಮೀಟಿಂಗ್ ಎಲ್ಲ ಈ ಒಂದು ಸಂದರ್ಭದಲ್ಲಿ ಈದ್ ಮಿಲಾದ್ ಹಬ್ಬದ ಕುರಿತು ಸಂಕ್ಷಿಪ್ತವಾಗಿ ನಾನು ಕೂಡ ಮಾತಾಡಲಿಕ್ಕೆ ಬಯಸ್ತೇನೆ. ಮನುಷ್ಯನಿಗೆ ಈ ಸಮಾಜದಲ್ಲಿ ಹ್ಯೂಮನ್ ರೈಟ್ಸ್ ಏನಿದೆ ಅಂತ ಹೇಳ್ಬಿಟ್ಟು ಅವರು ನಮಗೆ ದಾರಿದೀಪವಾಗಿ ಕಂಡಿದ್ದಾರೆ. ಆಗೋಗ್ಬಿಟ್ಟು ಅಕ್ಕಪಕ್ಕದ ಮನೆಯವರು ಯಾರನ್ನು ಕೂಡ ಹಸಿವಿನಿಂದ ಬಳಲ್ತಾ ಇದ್ರೆ ನಾವು ಹೋಗ್ಬಿಟ್ಟು ಅದನ್ನ ನಮ್ಮಲ್ಲಿರ್ತಕ್ಕಂತಹ ಒಂದು ಏನು ಫುಡ್ ಇದೆ ಅದನ್ನ ಅವ್ರಿಗೆ ಕೊಟ್ಬಿಟ್ಟು ಅವ್ರಿಗೆ ಕೂಡ ಒಂದು ಈ ಸಮಾಜದಲ್ಲಿ ಏನಿದೆ ಹಸಿವು ಮುಕ್ತ ಸಮಾಜ ಮಾಡಲಿಕ್ಕೆ ಅವರೆಲ್ಲರೂ ಕೂಡ ಶ್ರಮಿಸಿದ್ದಾರೆ. ಹಾಗಾಗ್ಬಿಟ್ಟು ಅಂತಹ ಮಹಾನ್ ಚೇತನ ಏನಿದೆ ಅವರ ಒಂದು ಜನ್ಮ ಜಯಂತಿ ಏನಿದೆ ಮುಂದೆ ಬರ್ತಕ್ಕಂಥ 26ನೇ ತಾರೀಕು ದೇಶದಲ್ಲಿ ಹಾಗೂ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಅವರ ಜನ್ಮ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಜಮಖಂಡಿಯಲ್ಲಿ ಶಾಲಂ ಗೇಟ್ನಿಂದ ಹಿಡಿದ್ಬಿಟ್ಟು ನಗರದ ಪ್ರಮುಖ ಈ ಶಾಂತಿ ಸಭೆ ಗಣಾಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ DSP ಸಾಹೇಬರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತೇನೆ. ಈ ಸಭೆಯಲ್ಲಿ ಹಾಜರಿದ್ದು ಈ ಸಭೆಯ ಮುಖ್ಯ ಅತಿಥಿಯ ಸ್ಥಾನ ವಹಿಸಿಕೊಂಡು ಇಲಾಖೆ CPI ಸಾಹೇಬರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿಯಲ್ಲಿ ಅಂಜುಮನ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ತೌಫಿಕ್ ಪಾರ್ಕನವರು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತೇನೆ. ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಈ ಒಂದು ಸಭೆಗೆ ಬಂದು
ಈ ಸಭೆಯಲ್ಲಿ ನಡೆದಿರ್ತಕ್ಕಂಥ ಚರ್ಚೆಗಳನ್ನು ಬಿತ್ತರಗೊಳಿಸಿದ್ದಾರೆ. ಅವು ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸ್ತೇನೆ. ಮುಖ್ಯವಾಗಿ ತಮ್ಮೆಲ್ಲರೂ ತಮ್ಮ ಒಂದು ಅಮೂಲ್ಯವಾದ ಕೆಲಸಗಳನ್ನು ಬದಿಗೊತ್ತಿ ನಮ್ಮ ಕರೆಗೆ ಹೋಗಕ್ಕೆ ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ನಮ್ಮ ಇಲಾಖೆ ವತಿಯಿಂದ ಧನ್ಯವಾದ ತಿಳಿಸ್ತೇನೆ. ಥ್ಯಾಂಕ್ ಯು.